ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ ನೋಡಿ, ಭೈರವೈಕ್ಯ ಮಂದಿರದ ವಿಶೇಷತೆಯನ್ನ ನೀವಲ್ಲಿ ಗಮನಿಸ್ತಾ ಇದ್ದೀರಿ. ಯಾತಕ್ಕೆ ಬಹಳ ವಿಶಿಷ್ಟತೆಯನ್ನ ಪಡ್ಕೊಳ್ತಾ ಇದೆ ಈ ಮಂದಿರದ ಉದ್ಘಾಟನೆಗಾಗಿ ಪ್ರಧಾನಿ ಮೋದಿಯವರೇ ಬರ್ತಾ ಇರೋದು ಯಾತಕ್ಕಾಗಿ? ಆ ವಿಶೇಷತೆಯ ಅಂಶಗಳನ್ನ ನೀವು ಕೂಡ ಸ್ಕ್ರೀನ್ ನಲ್ಲಿ ಗಮನಿಸಬಹುದು. ನೋಡಿ, ಬರೋಬ್ಬರಿ 80 ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ ಒಂದು ಮಂದಿರದ ನಿರ್ಮಾಣ ಆಗಿರುವಂತದ್ದು. ದ್ರಾವಿಡ ಶೈಲಿಯಲ್ಲಿರುವಂತ ಶ್ರೀ ಗುರು ಭೈರವೈಕ್ಯ ಮಂದಿರ ಲೋಕಾರ್ಪಣೆಗೊಳ್ತಾ ಇದೆ. ಇವತ್ತು 3 ಆಲಯಗಳನ್ನು ಹೊಂದಿದೆ ಈ ಒಂದು ಮಂದಿರ. ಕಾರಣ ದೇಹ, ಸೂಕ್ಷ್ಮ ದೇಹ ಹಾಗೂ ಸ್ಥೂಲ ದೇಹದ 3 ಆಲಯಗಳಿರುವಂಥದ್ದು. ಆ ಕಲ್ಪನೆಯಲ್ಲಿ ಈ ನಿರ್ಮಾಣ ಆಗಿದೆ ದೇವಾಲಯದ್ದು. ಇನ್ನು ಅನ್ನ, ಪ್ರಾಣ, ಮನೋಮಯ, ವಿಜ್ಞಾನ ಮತ್ತು ಆನಂದಮಯದ ಕೋಶ ಹೊಂದಿರುವಂಥ ದೇಗುಲ ಇದು. ಹೊಯ್ಸಳ, ಚೋಳ, ಚಾಲುಕ್ಯ, ಗಂಗರ ವಾಸ್ತುಶಿಲ್ಪದ ಸಮ್ಮಿಶ್ರಣ ಇದೆ ಈ ದೇವಾಲಯದಲ್ಲಿ. ಇನ್ನು ಒಡಿಶಾದ ಸೂರ್ಯ ದೇಗುಲದ ಕಲೆಯನ್ನು ಕೂಡ ಈ ದೇಗುಲದಲ್ಲಿ ಅಳವಡಿಕೆ ಮಾಡಲಾಗಿದೆ. ಆಗಸಕ್ಕೆ ಚಾಚಿದ ಗೋಪುರ, ಶಿಲ್ಪಕಲೆಯ ಅದ್ಭುತ ಕೆತ್ತನೆಯನ್ನ ಈ ದೇವಸ್ಥಾನದಲ್ಲಿ ಮಾಡಲಾಗಿದೆ. ದೇಗುಲದಲ್ಲಿ ಬ್ರಹ್ಮಾಂಡ ನಿಯಮಗಳಿಗೆ ಅನುಸಾರವಾದಂಥ ವಿನ್ಯಾಸ ಇದೆ. ಭೈರವೈಕ್ಯ ದೇವಸ್ಥಾನದಲ್ಲಿ 3 ಮಾದರಿಯ ಕಲ್ಲುಗಳನ್ನು ಬಳಕೆ ಮಾಡಿಕೊಂಡಿದ್ದಾರೆ. ಮಂದಿರ ನಿರ್ಮಾಣಕ್ಕೆ ಕ್ಲೈರಾ ಎಂಬ ಕಲ್ಲು ಹೆಚ್ಚಾಗಿ ಬಳಕೆ ಮಾಡಿಕೊಳ್ಳಲಾಗಿದೆ. ಇಳಕಲ್ ಹಾಗೂ ಸಂತೆಕಲ್ ಎಂಬ ಮಾದರಿಯ ಕಲ್ಲುಗಳು, ಒಟ್ಟು 3 ರೀತಿಯ ಕಲ್ಲುಗಳನ್ನು ಇಲ್ಲಿ ಬಳಕೆ ಮಾಡಿಕೊಂಡಿದ್ದಾರೆ. ಸತತ 6-7 ವರ್ಷಗಳ ಪರಿಶ್ರಮದಿಂದ ಮೂಡಿ ಬಂದಿರುವಂಥ ಭವ್ಯ ಮಂದಿರ ಇದು. ಹೊಸಕೋಟೆಯ ಪ್ರಸಿದ್ಧ ಶಿಲ್ಪಿ ಶಂಕರ ತಪತಿಯವರಿಂದ ಮಂದಿರ ನಿರ್ಮಾಣ ಆಗಿದೆ. ಹಾಗಾದ್ರೆ ಈ ಒಂದು ದೇವಸ್ಥಾನಕ್ಕೆ, ಇಷ್ಟೆಲ್ಲ ವಿಶೇಷತೆ ಉಳ್ಳಂತ ದೇವಸ್ಥಾನಕ್ಕೆ ಯಾವ ರೀತಿ ಭದ್ರತೆಯನ್ನು ಇವತ್ತು ವಹಿಸಲಾಗಿದೆ? ಈ ದೇವಸ್ಥಾನಕ್ಕೆ ಪ್ರಧಾನಿ ಮೋದಿ ಅವರು ಬರ್ತಾ ಇರೋದ್ರಿಂದ ಆದಿಚುಂಚನಗಿರಿಯಲ್ಲಿ ಈಗ ಪೊಲೀಸ್ ಸರ್ಪಗಾವಲಿದೆ. ಭದ್ರತೆಗೋಸ್ಕರ 2000ಕ್ಕೂ ಹೆಚ್ಚು ಪೊಲೀಸರನ್ನ ನಿಯೋಜನೆ ಮಾಡಿದ್ದಾರೆ. ಎಲ್ಲೂ ಯಾವುದೇ ರೀತಿಯ ಅಹಿತಕರ ಘಟನೆಗಳಾಗಬಾರ್ದು ಅಂತ. ಇನ್ನು SP ಗ್ರೇಡ್ನ 6 ಅಧಿಕಾರಿಗಳಿದ್ದಾರೆ. ASP 10 ಜನ ಇದ್ದಾರೆ. DYSP 15 ಜನ ಇದ್ದಾರೆ. ಎಲ್ಲ ಕಡೆನೂ ಕೂಡ ಕಣ್ಗಾವಲಿರುತ್ತೆ. ಇನ್ನು PI 40 ಜನ, ಅದೇ ರೀತಿಯಾಗಿ PSI 151, ASI 92, HCPC 1700, ಇನ್ನು KSRP 8, DAR 10, QRT 5 ಜೊತೆಗೆ 10 ASC ಟೀಮ್ ನಿಯೋಜನೆ ಮಾಡಲಾಗಿದೆ. ಕಾರ್ಯಕ್ರಮಕ್ಕೆ ಸುಮಾರು 1 ಲಕ್ಷ ಜನ ಸೇರುವಂತ ನಿರೀಕ್ಷೆ ಇದೆ. ಇಲ್ಲಿ ಸಾರ್ವಜನಿಕರಿಗೆ ದೇವಸ್ಥಾನಕ್ಕೆ ಎಂಟ್ರಿಗೆ ಅವಕಾಶ ಇಲ್ಲ, ಪ್ರಧಾನಿ ನರೇಂದ್ರ ಮೋದಿ ಅವರು ಬಂದು ಹೋಗೋವರೆಗೂ. ಬಟ್ ಇಲ್ಲಿ ಈ ಕಾರ್ಯಕ್ರಮಕ್ಕಾಗಿ 1 ಲಕ್ಷ ಜನ ಸೇರುವಂತ ಸಾಧ್ಯತೆ ಇದೆ. ಇನ್ನು ಆರಂಭವಾಗುವ 1.5 ತಾಸಿನ ಮುಂಚೆ ಜನ ಬರೋದಕ್ಕೆ ಸೂಚನೆಯನ್ನು ಕೊಡಲಾಗಿದೆ. ಚುಂಚನಗಿರಿ ಸುತ್ತಮುತ್ತ ಮದ್ಯ ಮಾರಾಟ ಇವತ್ತು ನಿರ್ಬಂಧ. ಬೆಳಗ್ಗೆ 6 ಗಂಟೆಯಿಂದ ಸಂಜೆ 6 ಗಂಟೆಯವರೆಗೂ ಕೂಡ ಅಲ್ಲಿ ಮದ್ಯ ಮಾರಾಟ ಇರೋದಿಲ್ಲ. ಇನ್ನು ಬೆಳ್ಳೂರು ಪಟ್ಟಣ ಪಂಚಾಯಿತಿಯ 8 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಮದ್ಯ ಮಾರಾಟವನ್ನ ಬಂದ್ ಮಾಡಲಾಗಿದೆ. ಈ ಮೂಲಕ ಇವತ್ತು ಆದಿಚುಂಚನಗಿರಿ ಈ ಒಂದು ಭವ್ಯ ಮಂದಿರ ಲೋಕಾರ್ಪಣೆಗೊಳ್ಳೋದಕ್ಕೆ ಅಂತ ಎಲ್ಲಾ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ. ಗಮನಿಸಬೇಕಾದಂಥ ಪ್ರಮುಖ ಅಂಶಗಳಂದ್ರೆ, ಒಂದು ದೇವಸ್ಥಾನದ ವಿಶೇಷತೆಗಳು, ಮತ್ತೊಂದು ಭದ್ರತೆಯನ್ನು ಹೆಚ್ಚಿಸಲಾಗಿದೆ. ಅದೇ ರೀತಿಯಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಒಂದು ವಿಶೇಷವಾದ ಪೇಟವನ್ನು ಇವತ್ತು ತೊಡಿಸಿ ಸನ್ಮಾನಿಸಲಾಗುತ್ತೆ. ಮತ್ತೆ 1 ಲಕ್ಷಕ್ಕೂ ಹೆಚ್ಚು ಜನ ಇವತ್ತು ಇಲ್ಲಿ ಸೇರುವಂತ ಸಾಧ್ಯತೆ ಇದೆ. ಈ ಕಾರ್ಯಕ್ರಮ ಅಥವಾ ಉದ್ಘಾಟನೆ ಶುರುವಾಗುವ 1 ತಾಸಿಗೂ ಮುಂಚೆ ಅಲ್ಲಿ ಬರೋದಕ್ಕೆ ಅಂತೇಳಿ ಅವಕಾಶವನ್ನು ಮಾಡಿಕೊಡಲಾಗಿದೆ. ಜೊತೆಗೆ ಭದ್ರತೆ ಅಂತ ಬಂದಾಗ ಅಲ್ಲಿ 1700ಕ್ಕೂ, ಎಲ್ಲ ಓವರ್ ಆಗಿ ನೋಡೋದಾದರೆ 2000ಕ್ಕೂ ಹೆಚ್ಚು ಪೊಲೀಸರ ನಿಯೋಜನೆಯನ್ನು ಮಾಡಲಾಗಿದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಆದಿಚುಂಚನಗಿರಿ ಮಠಕ್ಕೆ ಆಗಮಿಸ್ತಾರೆ. ಒಂದು ವಿಶೇಷ ಪೂಜೆ, ಪ್ರಾರ್ಥನೆ ಇರುತ್ತೆ. ತದನಂತರದಲ್ಲಿ ಜನರನ್ನು ಉದ್ದೇಶಿಸಿ ಪ್ರಧಾನಿ ನರೇಂದ್ರ ಮೋದಿ ಅವರು ಮಾತನಾಡಲಿದ್ದಾರೆ. ಸದ್ಯ ಎಷ್ಟು ಜನ SP ಗಳು, DYSPಗಳು, ಜೊತೆಗೆ KSRP ತುಕಡಿ ಸೇರಿದಂತೆ ಬೇರೆ ಬೇರೆ ನಿಯೋಜನೆ ಮಾಡಲಾಗಿದೆ, ಅದನ್ನು ನೀವು ಗಮನಿಸಬಹುದು. ಜೊತೆಗೆ ಈ ದೇವಸ್ಥಾನ ಎಷ್ಟು ಪ್ರಾಮುಖ್ಯತೆ ಪಡ್ಕೊಳ್ತಾ ಇದೆ ಅನ್ನೋದು ನಾವು ಗಮನಿಸಬಹುದು. 3 ರೀತಿಯ ಕಲ್ಲುಗಳನ್ನು ಬಳಸಿ ಇಲ್ಲಿ ಕೆತ್ತನೆ ಮಾಡಲಾಗಿದೆ. ಜೊತೆಗೆ ದ್ರಾವಿಡ ಶೈಲಿಯ ಶಿಲ್ಪಕಲೆಗಳಿವೆ. ಚೋಳರು, ಗಂಗರ ಕಾಲದ ಆ ಕೆತ್ತನೆಗಳಾಗ ಏನಿದ್ವು ಅಂಥದ್ದೇ ಕೆತ್ತನೆಗಳನ್ನು ಇಲ್ಲಿ ಸಮ್ಮಿಶ್ರಣ ಮಾಡಲಾಗಿದೆ. ಹಾಗಾಗಿ ಸಾಕಷ್ಟು ಮಹತ್ವವುಳ್ಳಂಥ, ವಿಶೇಷತೆ ಪಡ್ಕೊಂಡಿರುವಂಥ ಈ ಒಂದು ಭವ್ಯ ಮಂದಿರದ ಉದ್ಘಾಟನೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಆಗಮಿಸ್ತಾ ಇರೋದು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆಗಮನ ಆಗುತ್ತೆ. ತದನಂತರದಲ್ಲಿ ಮುಂದಿನ ಕಾರ್ಯಕ್ರಮಗಳನ್ನು ಶುರು ಮಾಡ್ತಾರೆ.
ಇನ್ನು ಇದಾದ ಮೇಲೆ ಆರಾಧ್ಯ ದೈವ ಕಾಲಭೈರವೇಶ್ವರ ಸ್ವಾಮಿಗೂ ಕೂಡ ವಿಶೇಷ ಮಂಗಳಾರತಿಯನ್ನು ಪ್ರಧಾನಿ ನರೇಂದ್ರ ಮೋದಿಯವರು ಇವತ್ತು ಸಲ್ಲಿಕೆ ಮಾಡಲಿದ್ದಾರೆ. ನೂತನವಾಗಿ ನಿರ್ಮಿಸಲಾಗಿರುವಂಥ ಶ್ರೀ ಗುರು ಭೈರವೈಕ್ಯ ಮೂಲ ಮಂದಿರದಲ್ಲಿ ಪೂಜೆಯನ್ನು ನೆರವೇರಿಸಲಾಗುತ್ತೆ. ಆ ಪೂಜೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ಭಾಗಿಯಾಗ್ತಾರೆ. ಧಾರ್ಮಿಕ ವಿಧಿವಿಧಾನಗಳು ಕೂಡ ಇವತ್ತು ಬಹಳ ಇದ್ದಾವೆ. ಕಾರಣ ಇಷ್ಟೆಲ್ಲ ವಿಶೇಷತೆಯನ್ನು ಮಹತ್ವವನ್ನು ಪಡ್ಕೊಂಡಿರುವಂಥ ಮಂದಿರದ ಉದ್ಘಾಟನೆ ಆಗಿರೋದ್ರಿಂದ ಇನ್ನು ಪ್ರಧಾನಿ ನರೇಂದ್ರ ಮೋದಿಯವರಿಗೆ ಏನು ಪೇಟ ಧರಿಸಲಾಗುತ್ತೆ ಅಂತ ನಾವು ಹೇಳ್ತಾ ಇದ್ವಿ, ಅದರ ಒಂದು ಸ್ವಲ್ಪ ವಿಶೇಷತೆ ನಾವು ಗಮನಿಸೋದಾದರೆ ಆದಿ ಚುಂಚನಗಿರಿ ಕ್ಷೇತ್ರ ಮಯೂರವನ ಅಂತೇಳಿನೇ ಖ್ಯಾತಿ ಪಡೆದಿದೆ. ಹೀಗಾಗಿ ಮಠದ ವತಿಯಿಂದ ಪ್ರಧಾನಿ ನರೇಂದ್ರ ಮೋದಿಯವರಿಗೆ ನವಿಲಿಗೆ ಸಂಬಂಧಿಸಿದಂಥ ವಿಶೇಷ ಸ್ಮರಣಿಕೆಯನ್ನು ನೀಡೋದ್ರ ಮೂಲಕ ಗೌರವಿಸಲಾಗುತ್ತೆ. ಆ ರೀತಿ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ ಮಠದ ವತಿಯಿಂದ. ಇನ್ನು ಮೈಸೂರು ಸಂಸ್ಥಾನದ ಒಡೆಯರು ಧರಿಸ್ತಾ ಇದ್ದಂಥ ಸಾಂಪ್ರದಾಯಿಕ ಶೈಲಿಯ ಭವ್ಯವಾದ ಒಂದು ಕೆಂಪು ಪೇಟವನ್ನು ಪ್ರಧಾನಿ ನರೇಂದ್ರ ಮೋದಿಯವರಿಗೆ ತೊಡಿಸಿ ಸನ್ಮಾನ ಮಾಡಲಾಗುತ್ತೆ. ಪ್ರಧಾನಿ ನರೇಂದ್ರ ಮೋದಿಯವರು ಈ ಐತಿಹಾಸಿಕ ಮಂದಿರದ ಉದ್ಘಾಟನೆ ವೇಳೆ ಮೈಸೂರು ಸಂಸ್ಕೃತಿಯ ಪ್ರತೀಕ ಆಗಿರುವಂಥ ಈ ಪೇಟವನ್ನೇ ಧರಿಸಲಿದ್ದಾರೆ. ಅದು ಈ ಒಂದು ಕಾರ್ಯಕ್ರಮದ ಪ್ರಮುಖ ಆಕರ್ಷಣೆ ಅಂತಾನೆ ಹೇಳಲಾಗ್ತಾ ಇದೆ.